ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬದುಕಿನಲ್ಲಿ ವೈವಿಧ್ಯತೆ ಹೆಚ್ಚು. ಯಾಕಂದ್ರೆ ಶಾಲೆ ಒಂದು ಪಾಠವನ್ನು ಎಲ್ಲರಿಗೂ ಒಂದೇ ರೀತಿ ಕಲಿಸ್ತದೆ. ಬದುಕು ಹಾಗಲ್ಲ. ಒಂದು ಪಾಠವನ್ನು ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಕಲಿಸ್ತದೆ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಆದ್ರೆ ಜಗತ್ತು ಬೆಳೆಯೋದು ನಿಂತಿಲ್ಲ. ಯಾಕಂದ್ರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ. ಒಳ್ಳೆಯವರಿಗೆ ಆದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡ್ತಾನೆ. ಕಾದು ನೋಡಿ. ಒಳ್ಳೆಯವರು ಯಾವತ್ತೂ ಸೋಲಲ್ಲ, ಕೆಟ್ಟವರು ಯಾವತ್ತೂ ಉದ್ಧಾರ ಆಗಲ್ಲ. ಚಿಂತೆ ಮಾಡುವುದು ನಿಜಕ್ಕೂ ವ್ಯರ್ಥ. ಅದು ನಾಳಿನ ಸಮಸ್ಯೆಯನ್ನು ಪರಿಹರಿಸುವುದರ ಬದಲು ಇಂದಿನ ಶಕ್ತಿಯನ್ನು ಖಾಲಿ ಮಾಡಿಬಿಡ್ತದೆ. ಒಬ್ಬರು ಹಸಿದಾಗ ಊಟ ಕೊಡು, ಒಬ್ಬರಿಗೆ ನಿನ್ನ ಸಹಾಯದ ಅವಶ್ಯಕತೆ ಇದ್ದಾಗ ಸಹಾಯ ಮಾಡು. ಈ ಪುಣ್ಯ ಕಾರ್ಯಗಳು ಯಾವುದೋ ಒಂದು ರೂಪದಲ್ಲಿ ಒಂದು ದಿನ ನೀನು ಕಷ್ಟದಲ್ಲಿದ್ದಾಗ ನಿನಗೆ ಬಂದು ಸೇರ್ತದೆ. ನೆಮ್ಮದಿಯನ್ನು ಹಾಳು ಮಾಡೋದು ಹೇಳಿದ ಸುಳ್ಳುಗಳಲ್ಲ, ಮುಚ್ಚಿಟ್ಟ ಸತ್ಯಗಳು. ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ಶಿಕ್ಷಣದ ಬೇರುಗಳು ಕಹಿಯಾಗಿರ್ತವೆ, ಆದರೆ ಹಣ್ಣು ಸಿಹಿಯಾಗಿರ್ತದೆ. ಯಾರಿಗಾದ್ರೂ ಏನನ್ನಾದ್ರೂ ಮಾಡಬೇಕಂತಿದ್ರೆ ಒಳ್ಳೇದನ್ನು ಮಾಡು. ಇದರಿಂದ ನಿನ್ನ ಒಳ್ಳೆತನ ನಿನ್ನನ್ನು ಕಾಪಾಡ್ತದೆ. ಆತ್ಮ ಪರಿಶುದ್ಧವಾಗಿದ್ರೆ ಪರಮಾತ್ಮನೇ ನಮ್ಮ ಜೊತೆಗೆ ಇರ್ತಾನೆ. ದುಡಿಯುವ ದಿಮಾಕಿರ್ಬೇಕು, ದುಡ್ಡಿನ ದಿಮಾಕಲ್ಲ. ಬಡಿದು ತಿನ್ನುವ ಜನರ ನಡುವೆ ದುಡಿದು ತಿನ್ನುವ ಜನಗಳಿಗೆ ನೋವು ಜಾಸ್ತಿ. ಕರ್ಮ ಕಾಪಾಡ್ತದೆ. ಯಾಕಂದ್ರೆ ನಾವು ಎಲ್ಲರನ್ನು ನಂಬಿ ಮೋಸ ಹೋಗಿದ್ದೇವೆ ಹೊರತು ಯಾರನ್ನು ನಂಬಿಸಿ ಮೋಸ ಮಾಡಿಲ್ಲ. ನಿಮ್ಮನ್ನ ಹೆತ್ತವರಷ್ಟೇ ಪ್ರೀತಿಸೋದಿಲ್ಲ, ನಿಮಗಾಗಿ ಅತ್ತವರು ಸಹ ಪ್ರೀತಿಸ್ತಾರೆ. ಯಾರ ಮೇಲೂ ಅತಿಯಾದ ವಿಶ್ವಾಸನ ಇಟ್ಕೋಬೇಡಿ. ಯಾಕಂದ್ರೆ ಯಾರು ಯಾವಾಗ ಹೇಗೆ ಬೇಕಾದ್ರೂ ಬದಲಾಗಬಹುದು. ಮನುಷ್ಯ ದೇವರಿಂದ ಪಡೆಯುವಾಗ ಲಕ್ಷ ಕೋಟಿ ನಿರೀಕ್ಷಿಸ್ತಾನೆ, ಆದ್ರೆ ಮನುಷ್ಯ ದೇವರಿಗೆ ನೀಡುವಾಗ ಜೇಬಿನಲ್ಲಿ ಚಿಲ್ಲರೆ ಹುಡುಕ್ತಾನೆ. ಒಳ್ಳೆ ದಿನ ಯಾವತ್ತೂ ಬರಲ್ಲ, ಯಾಕಂದ್ರೆ ಕೆಟ್ಟ ದಿನ ಅಂತ ಯಾವುದೂ ಇರಲ್ಲ. ಒಂದು ಬೀಜವು ಶಬ್ದವಿಲ್ಲದೆ ಬೆಳೆಯುತ್ತದೆ, ಆದ್ರೆ ಮರವು ದೊಡ್ಡ ಶಬ್ದದಿಂದ ಬೀಳುತ್ತದೆ. ವಿನಾಶಕ್ಕೆ ಶಬ್ದವಿದೆ, ಆದ್ರೆ ಸೃಷ್ಟಿ ಶಾಂತವಾಗಿದೆ. ಇದು ಮೌನದ ಶಕ್ತಿ. ಮೌನವಾಗಿ ಬೆಳೆಯಿರಿ. ಯಾವುದೇ ಕೆಲಸವೂ ಒತ್ತಡದಿಂದ ಕೂಡಿರೋದಿಲ್ಲ. ನಿಮ್ಮ ದೇಹ, ಮನಸ್ಸು ಮತ್ತು ಭಾವನೆಗಳನ್ನು ನಿರ್ವಹಿಸಲು ನಿಮ್ಮ ಅಸಮರ್ಥತೆಯು ಒತ್ತಡವನ್ನುಂಟು ಮಾಡ್ತದೆ. ಪ್ರತಿಯೊಂದು ಮಗುವು ಹುಟ್ಟುತ್ತಾ ವಿಶ್ವ ಮಾನವನಾಗಿ ಹುಟ್ಟುತ್ತದೆ, ಆದರೆ ಬೆಳೆಯುತ್ತಾ ಜಾತಿ, ಧರ್ಮ, ಕುಲ, ಗೋತ್ರ ಅಂತ ಅಲ್ಪ ಮಾನವನಾಗಿ ಮಾಡಿಬಿಡ್ತೀವಿ. ಯಾರೇನೇ ಹೇಳಿದ್ರೂ ಶಾಂತವಾಗಿರಿ. ಯಾಕಂದ್ರೆ ಬಿಸಿಲು ಎಷ್ಟೇ ಪ್ರಬಲವಾದ್ರೂ ಸಾಗರವನ್ನು ಬತ್ತಿಸಲು ಸಾಧ್ಯವಿಲ್ಲ. ಅವರು ನಿಮ್ಮನ್ನು ಗೌರವಿಸಿದ್ರೆ ನೀವು ಗೌರವಿಸಿ. ಅವರು ನಿಮಗೆ ಗೌರವ ಕೊಡದಿದ್ರೆ ಆಗಲೂ ನೀವು ಗೌರವಿಸಿ. ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನು ಯಾಕೆ ಕಳೆದುಕೊಳ್ತೀರಿ? ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯೋ ತಾಕತ್ತನ್ನು ನೀಡಿರ್ತಾನೆ. ಎಷ್ಟು ಜನರ ಮಧ್ಯೆ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರ ಮನಸ್ಸಿನಲ್ಲಿರ್ತೀವಿ ಅನ್ನೋದು ಬಹಳ ಮುಖ್ಯ. ಅಮ್ಮ ಇಲ್ಲದಿದ್ದರೆ ಮನೇ ಕತ್ತಲು, ಅಪ್ಪ ಇಲ್ಲದಿದ್ದರೆ ಜೀವನವೇ ಕಗ್ಗತ್ತಲು. ಆಡುವ ಮಾತಲೆಲ್ಲ ತಪ್ಪು ಹುಡುಕುವವರ ಮುಂದೆ ಎಂದಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಒಬ್ಬರ ಭಾವನೆಗಳ ಜೊತೆ ಆಟವಾಡುವುದು ಅವರನ್ನು ಕೊಂದಷ್ಟೇ ಪಾಪ. ನೆನಪಿರ್ಲಿ, ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರು ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರ್ತಾನೆ. ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿರೋದಿಲ್ಲ, ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿರ್ತದೆ. ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿನ್ನವರು ಯಾರು ಎನ್ನುವುದು ಗೊತ್ತಾಗಲ್ಲ. ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಾಗ ನಿನ್ನವರು ಯಾರು ಎನ್ನುವುದು ಗೊತ್ತಾಗುತ್ತೆ. ಸಿಗುವ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ. ಹಾವಿನ ಹಲ್ಲಿನಲ್ಲಿರುವ ವಿಷಕ್ಕಿಂತ ಮನುಷ್ಯನ ದೃಷ್ಟಿಯಲ್ಲಿರುವ ಅಸೂಯೆ ಅತ್ಯಂತ ಅಪಾಯಕಾರಿ. ಬಣ್ಣದ ಮಾತುಗಳು ಮುತ್ತುಗಳಾಗ್ತವೆ, ಸತ್ಯದ ಮಾತುಗಳು ಮುಳ್ಳುಗಳಾಗ್ತವೆ. ಇದೇ ಈಗಿನ ಜನರ ಮನಸ್ಸಿನ ನಿಜವಾದ ವಾಸ್ತವ. ಚಪ್ಪಲಿ ಹೊಲಿಯುವವನು ಹೇಳ್ತಿದ್ದ, ಹರಿದ ಚಪ್ಪಲಿಯನ್ನು ಹೊಲಿಬಹುದು, ಆದರೆ ಹರಿದ ಮನಸ್ಸುಗಳನ್ನು ಹೊಲಿಯಲು ಸಾಧ್ಯವಿಲ್ಲ. ಇತರರಿಗೆ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗ್ಬಹುದು, ಆದರೆ ಅದರ ಫಲವನ್ನು ಕಾಲಾಂತರದಲ್ಲಿ ಅನುಭವಿಸಲೇಬೇಕಲ್ಲ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆ ಆಗಲಿಲ್ಲ. ಅಂದಾದ್ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕ್ತೇನೆ ಅಂದ್ರೆ ಅರ್ಥವಿಲ್ಲ. ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇರೋದಿಲ್ಲ, ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿರ್ತದೆ. ನಿಮ್ಮ ಸಂತೋಷವು ನಿಮ್ಮ ಶತ್ರುಗಳಿಗೆ ಅತೀ ದೊಡ್ಡ ಶಿಕ್ಷೆಯಾಗಿದೆ. ಹೆಚ್ಚು ಜನರಿಗೆ ಪರಿಚಯವಿಲ್ಲದಾಗ ನೆಮ್ಮದಿಯಾಗಿ ಬದುಕಿರ್ತೇವೆ. ದೇವರನ್ನು ನಂಬಿ ಏನು ಪಡೆದುಕೊಂಡಿದ್ದಾರೋ ಅದು ಅವರಿಗೆ ಗೊತ್ತು, ಆದರೆ ದೇವರನ್ನು ನಂಬಿ ಯಾರು ಏನನ್ನು ಕಳೆದುಕೊಂಡಿಲ್ಲ. ಕೆಲಸ ಮಾಡಿದ್ರೆ ಮುಗಿಯುತ್ತದೆ, ಮುಂದೂಡುವುದರಿಂದಲ್ಲ. ಸುಮ್ಮನೆ ಕೂತು ಯೋಚಿಸಿದ್ರೆ ಏನು ಪ್ರಯೋಜನ ಇಲ್ಲ. ಎದ್ದು ಕೆಲಸ ಮಾಡಿದ್ರೇನೆ ನಿನ್ನ ಜೀವನ ಉದ್ಧಾರ ಆಗೋದು. ಯಾವಾಗಲೂ ಏಕಾಂಗಿಯಾಗಿ ಬದುಕಲು ಸಿದ್ಧರಾಗಿರಿ. ಕೆಲವು ಜನರು ಇದ್ದಕ್ಕಿದ್ದಂತೆ ಬದಲಾಗ್ತಾರೆ. ಇಂದು ನೀವು ಅವರಿಗೆ ಮುಖ್ಯ,
ನಾಳೆ ನೀವು ಅವರಿಗೆ ಏನೂ ಅಲ್ಲ. ಇದೇ ಇವಾಗಿನ ನಿಜವಾದ ವಾಸ್ತವ. ಕತ್ತಲನ್ನು ಹೋಗಲಾಡಿಸಲು ದೀಪವಿದ್ದಂತೆ ಮನಸ್ಸುಗಳ ನಡುವಿನ ಅಂತರವನ್ನು ನಿವಾರಿಸಲು ಕ್ಷಮೆ ಸಾಕು. ನಾವು ಯಾರನ್ನು ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನು ನಾವು ಕಳೆದುಕೊಂಡರೆ ಬದುಕಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಇನ್ನೊಬ್ಬರ ಖುಷಿಗಾಗಿ ಸೋಲಲು ಬಯಸ್ತಾನೋ ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ದೈವ ಹೇಳ್ತದೆ, ನಿಮ್ಮನ್ನು ಅಳಿಸಿದವರು ನಿಮಗಿಂತ ಜಾಸ್ತಿ ಅಳ್ತಾರೆ. ಹಣ ಗಳಿಸುವ ಸಲುವಾಗಿ ಜೀವನ ಕಳೆಯಬೇಡಿ. ಖರ್ಚು ಮಾಡಲು ಸಮಯ ಸಿಗದಿದ್ರೆ ಕಂಡವರ ಪಾಲಾಗ್ತದೆ. ಬದುಕು ಎಷ್ಟೇ ನೋಯಿಸಿದ್ರೂ ಬದುಕಬೇಕಿದೆ. ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ. ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ. ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಿದೆ. ಇದುವೇ ಜೀವನ. ಬೆವರಿನ ಹನಿ ಬದುಕಿಗೆ ದಾರಿ ತೋರಿಸುತ್ತೆ. ಕಣ್ಣೀರಿನ ಹನಿ ಜೀವನದಲ್ಲಿ ಹೇಗಿರಬೇಕೆಂದು ಕಲಿಸುತ್ತೆ. ಸಂಸ್ಕಾರ ಇಲ್ಲದವನ ನಮಸ್ಕಾರದಲ್ಲಿ ಯಾವ ಪುರಸ್ಕಾರವೂ ದೊರೆಯುವುದಿಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೆ ನಾನು ಕಾಣಲ್ಲ ಅನ್ನೋ ಭ್ರಮೆ ಇರುತ್ತೆ. ಜೊತೆಯಲ್ಲಿ ಇದ್ದು ಬೆನ್ನಿಗೆ ಚೂರಿ ಹಾಕಿ ಯಾರಿಗೂ ಗೊತ್ತಾಗದಂತೆ ನಟಿಸುವ ಭ್ರಮೆ ಮನುಷ್ಯನಿಗಿದ್ರೆ, ಆದರೆ ಎಲ್ಲವನ್ನೂ ಮೇಲೆ ಕುಳಿತು ನೋಡಿ ತಪ್ಪಿಗೆ ಶಿಕ್ಷೆ ಕೊಡುವ ಹಕ್ಕು ದೇವರಿಗಿದೆ. ಹಾಳಾಗಿ ಹೋಗು ಅಂದವರ ಮುಂದೆ ಹಾಯಾಗಿ ನಗುತ್ತಿರು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವೇನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.